ಒಂಥರ ಮ್ಯೂಚುವಲ್ ಫಂಡ್ಸ್ ಅಂದರೆ ಅದೆಲ್ಲ ನಮ್ಮಂಥವ್ರಿಗೆ ಅಲ್ಲ ಅನ್ನೋ ಭಾವನೆ ಇತ್ತು. ಲೈಕ್ ವಿ ಸ್ಟಾರ್ಟೆಡ್ ಅವರ್ ಪ್ರಾಕ್ಟೀಸ್ ವೇ ಬ್ಯಾಕ್ ಇನ್ 2006. ಫಸ್ಟ್ 3-4 years it was difficult to make ends meet. Probably after 2010 I believe, ಹೌದು, ನಮ್ಮ ಹಾಸ್ಪಿಟಲ್ ಎಲ್ಲ ಶುರು ಮಾಡಿದ್ವಿ. ವಿ ನೀಡ್ ಅ ಗುಡ್ ಎಸ್ಟಾಬ್ಲಿಷ್ಮೆಂಟ್ ಅಂದಾಗ ಲಾಟ್ ಆಫ್ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಐ ಶುಡ್ ಡೆಫಿನೆಟ್ಲಿ ಸೇ ಆಲ್ ಥ್ಯಾಂಕ್ಸ್ ಟು ನಾಗೇಂದ್ರ. ಅವರು ಹಿ ವಾಸ್ ಕಮಿಂಗ್ ಫಾರ್ ರೆಗ್ಯುಲರ್ ಅಕೌಂಟಿಂಗ್. ನಮ್ಮ ಹಾಸ್ಪಿಟಲ್ ಅಕೌಂಟ್ಸ್ ಎಲ್ಲ ಅವರೇ ಮಾಡ್ತಾ ಇದ್ರು. ಡಾಕ್ಟರ್, ಮುಂದಿಂದು ರಿಟೈರ್ಮೆಂಟ್ ಏನಾದ್ರು ಪ್ಲಾನ್ಸ್ ಮಾಡಿದ್ದೀರಾ ಅಂತಂದ್ರು. ಆವಾಗ ಇಟ್ ವಾಸ್ ಲೈಕ್ ಅ ಮೊಮೆಂಟ್, ಹೌದಲ್ವಾ ಅಂತ. ಹಂಗೆಲ್ಲ ಇದ್ದಾಗ ವಾಟ್ ನೆಕ್ಸ್ಟ್ ಅಂತ ಆ ಸ್ಟೇಜಲ್ಲಿ ನಮಗೆ ಯೋಚನೆ ಬಂದಿರಲಿಲ್ಲ. ಹಿ ಪ್ರೊವೋಕ್ಡ್ ಅಸ್ ಟು ಥಿಂಕ್ ಅಬೌಟ್ ಇಟ್ ಅಂಡ್ ಅವಾಗ ಹಿ ಕೇಮ್ ಅಪ್ ವಿತ್ ಸಮ್ ಪ್ಲಾನ್ಸ್. ಹಿ ವಾಸ್ ವೆರಿ ನೈಸ್. ಅಂದರೆ ನಮಗೆ ಅರ್ಥ ಆಗೋ ಭಾಷೆಯಲ್ಲಿ ಮ್ಯೂಚುವಲ್ ಫಂಡ್ ಅಂದರೆ ಏನು, ಅದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಅದರದ್ದು ಪ್ರೋ ಏನು, ನೆಗೆಟಿವ್ ಏನು, ನಮಗದ್ರಿಂದ ಯಾವ ಥರ ಬೆನಿಫಿಟ್ ಆಗುತ್ತೆ ಅನ್ನೋದು ಹಿ ಗೇವ್ ಅಸ್ ಡೀಟೇಲ್ಡ್ ಎಕ್ಸ್ಪ್ಲನೇಷನ್. ವಿ ಜಸ್ಟ್ ಸ್ಟಾರ್ಟೆಡ್ ಅವರ್ ಜರ್ನಿ ವಿತ್ ನಾಗೇಂದ್ರ ಅಂಡ್ ರಘುಪತಿ ಅವರು ಮಧ್ಯ ಮಧ್ಯ ಬರ್ತಾ ಇರ್ತಿದ್ರು ವಿತ್ ಅ ವೆರಿ ಸ್ಮಾಲ್ ಅಮೌಂಟ್. ಅವತ್ತಿನ ದಿವಸಕ್ಕೆ ಇಟ್ ವಾಸ್ ಅ ಬಿಗ್ ಅಮೌಂಟ್. ಇವತ್ತು ನಾವು ಅದನ್ನು ಯೋಚನೆ ಮಾಡ್ತೀವಿ ಅಂತಂದ್ರೆ ಇಟ್ ವಾಸ್ ಡೆಫಿನೆಟ್ಲಿ ಅ ಸ್ಮಾಲ್ ಅಮೌಂಟ್. ಅವರ ಪ್ರೊಫೆಷನಲಿಸಮ್ ಇಸ್ ವಾಟ್ ಐ ಲೈಕ್. ನಮ್ಗೆ ಏನೇ ಬೇಕಂದ್ರೆ ನೋಡಿ, ನಂಗೆ ನಾಳೆಗೆ ಇಷ್ಟು ಅರೇಂಜ್ ಮಾಡಿಕೊಡಿ, ನನ್ನ ಶೇರ್ಸ್ ಅಲ್ಲಿ ಯಾವ್ದನ್ನ ನೀವು ಹೇಗೆ ಮಾಡಿ, ನನ್ನ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಯಾವ್ದನ್ನ ಏನ್ ಮಾಡಬೇಕು, ನಂಗೆ ಇಷ್ಟು ಅಮೌಂಟ್ ಬೇಕು ಅಂತ ನಾನು ಅಷ್ಟೇ ಹೇಳೋದವರಿಗೆ. Within 2 days my account is credited with that amount. Probably because of his choices. ಅವರು ನಮಗೆ ಯಾವ ಪಾಲಿಸೀಸ್ನ ಅವರು ಮ್ಯೂಚುವಲ್ ಫಂಡ್ಸ್ ನಮ್ಮ SIP ಅಲ್ಲಿ ಇನ್ಕ್ಲೂಡ್ ಮಾಡಿದ್ರು. ಮೈ ಹಸ್ಬೆಂಡ್ ಆಲ್ಸೋ, ಐ ಮೀನ್ ಬೋತ್ ಆಫ್ ಅಸ್ ಹ್ಯಾವ್ ಅನ್ ಅಕೌಂಟ್ ವಿತ್ ಹಿಮ್. ಓಕೆ, ಇಲ್ಲಿ ನಾವು ಹೆಂಗಸರು, ಗಂಡಸರು ಅಥವಾ ಮಕ್ಕಳು, ಎಂಟರ್ಪ್ರೂನರ್ಸ್ ಅನ್ನೋದಕ್ಕಿಂತ ಫಾರ್ ಎನಿಬಡೀಸ್ ಪರ್ಸನಲ್ ಫಿನಾನ್ಷಿಯಲ್ ಸೆಕ್ಯೂರಿಟಿ ದಿಸ್ ಇಸ್ ಎಸೆನ್ಷಿಯಲ್ ಅಂತ ನಾನು ಅರ್ಥ ಮಾಡ್ಕೊಂಡಿರೋದು. ಸೊ ಹಾಗಾಗಿ ಹೆಣ್ಮಕ್ಳಾದ್ರೂ ಅಷ್ಟೇ ಎಲ್ಲರಿಗೂ ಅವ್ರದೇ ಆದಂತಹ ಒಂದು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇರಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ್ಯಂಡ್ ದಿಸ್ ಇಸ್ ಒನ್ ಸಚ್ scheme or opportunity wherein we can definitely improve our confidence with that financial independence. ಹಣ ಗಳಿಸೋದು ಸುಲಭ ಇದೆ ಇವತ್ತು, ಬಟ್ ಆ ಹಣ ನಮ್ಮ ಹತ್ರ ಉಳಿಬೇಕು, ನಮ್ಮ ಕಡೆಗಾಲ ತನಕ ಬರಬೇಕು. ಆ ಇಂಡಿಪೆಂಡೆನ್ಸ್ನ ನಾವು ಲಾಂಗ್ ಟರ್ಮ್ ಯೋಚನೆ ನಮ್ಮ ತಲೆಯಲ್ಲಿ ಇರಬೇಕು, ಅಥವಾ ನಾವು ಲಾಂಗ್ ಟರ್ಮ್ ಅದಕ್ಕೆ ಪ್ಲಾನ್ ಮಾಡಬೇಕು ಅಂದಾಗ ಇನಿಷಿಯಲ್ ಡೇಸಿಂದನೇ ನಾವು ಈ ಥರ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಆ್ಯಂಡ್ ವಿ ಸ್ಟಾರ್ಟೆಡ್ ಆರ್ SIPs ಬಿಕಾಸ್ ಆಫ್ ಅ ರಿಟೈರ್ಮೆಂಟ್ ಪ್ಲಾನ್. ಬಟ್ ಇವತ್ತು ಹೇಗೆ ಅಂತಂದರೆ ವಿ ವರ್ ಜಸ್ಟ್ ಸೀಯಿಂಗ್ ಫಾರ್ ಅ ಪ್ಲಾಟ್ ಆ್ಯಂಡ್ ಲಕಿಲಿ ವಿ ಕುಡ್ ಫೈಂಡ್ ಒನ್. ಆ್ಯಂಡ್ ಅದಕ್ಕೆ ಬೇಕಾಗಿರೋಂತಹ ಏನು ಇನ್ವೆಸ್ಟ್ಮೆಂಟ್ ಏನಿದೆಯಲ್ಲ, ನಮ್ಮ ಲೋನ್ ಬಿಟ್ಟು ನಮ್ಮ ಕಡೆಯಿಂದ ಏನು ಬೇಸಿಕ್ ನಮ್ಮ ಇನ್ವೆಸ್ಟ್ಮೆಂಟ್ ಏನಿರುತ್ತೆ, ವಿ ಕುಡ್ ಟೇಕ್ ಔಟ್ ದಟ್ ಎಂಟೈರ್ ಚಂಕ್ ಆಫ್ 25% ಆಫ್ ಅವರ್ ಇನ್ವೆಸ್ಟ್ಮೆಂಟ್ ಫ್ರಮ್ ದೀಸ್ ಮ್ಯೂಚುವಲ್ ಫಂಡ್ ಪಾಲಿಸೀಸ್ ವಿಚ್ ವಿ ಟುಕ್ ಅಪ್. ಆತ್ಮೀಯ ಅಂತ ಹೇಳಿದಾಗಲೇ ಒಂದು ಆತ್ಮೀಯತೆ ಬಂದ್ಬಿಡುತ್ತೆ, ನಮ್ಮದೇ ಅದು ಅಂತ ಅನಿಸ್ಬಿಡುತ್ತೆ. ವೆರಿ ನೈಸ್, ಯು ಹ್ಯಾವ್ ಚೋಸನ್ ಅ ವೆರಿ ಗುಡ್ ನೇಮ್. ಆಲ್ ದಿ ವೆರಿ ಬೆಸ್ಟ್. I mean, they've been doing so well in the past 10-12 years. Probably this platform ಇನ್ನೂ ಹೆಚ್ಚಿನ ಜನಕ್ಕೆ ರೀಚ್ ಆಗಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ನನ್ನ ನಿರೀಕ್ಷೆ ಏನಿದೆ ಆತ್ಮೀಯದಿಂದ ಅಂತಂದರೆ, ವರ್ಕಿಂಗ್ ಕ್ಲಾಸ್ಗಿಂತ ಸ್ಟೂಡೆಂಟ್ಸ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಅವರಿಗೆ ದುಡ್ಡಿನ ಮಹತ್ವ, ಸೇವಿಂಗ್ಸಿನ ಮಹತ್ವ ತಿಳಿಸ್ಕೊಡೋದು ನಿಮ್ಮ ಕರ್ತವ್ಯ ಆಗಬೇಕು. ಐ ಮೀನ್, ಐ ಡೂ ದಟ್ ವೆನ್ ದೇ ಕಮ್ ಟು ಮೀ.